ದೆಹಲಿ ಚುನಾವಣೆ ಸೋಲಿನ ವಿಚಾರದಲ್ಲಿ ಕಾಂಗ್ರೆಸ್ಗೆ ಈಗಲೂ ಕೂಡ ಇವಿಎಂ ಮೇಲೆ ಅನುಮಾನ ಅಂತೆ. ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಈಗಲೂ ಕೂಡ ನಮಗೆ ಇವಿಎಂ ಮೇಲೆ ಅನುಮಾನ ಇದೆ, ತಮಗೆ ಬೇಕಾದ ಕಡೆ ಇವಿಎಂ ಮೂಲಕ ಗೆಲ್ತಾರೆ ಅಂತ. ಅಲ್ರಿ ಸ್ವಾಮಿ, ಒಂದೇ ಒಂದು ಸೀಟು ಗೆದ್ದಿಲ್ಲ, ಅಲ್ಲಿ ಇನ್ನೇನು ಇವಿಎಂ ಮೇಲೆ ಅನುಮಾನ ಪಡ್ತೀರಾ? ಒಂದು ಸೀಟು 4 ಸೀಟ್ ಗೆದ್ದಿದ್ರೆ ಆಮೇಲೆ ಉಳಿದ ಸೀಟ್ಗಳ ಬಗ್ಗೆ ಹೇಳ್ಬೋದಾಗಿತ್ತು. ಒಂದೇ ಒಂದು ಸೀಟು ಗೆದ್ದಿಲ್ಲ ಅಂತಂದ್ರೆ ಇವಿಎಂ ಸರಿ ಇಲ್ಲ ಅಂತ ಹೇಳೋದ್ರಲ್ಲಿ ಏನರ್ಥ ಇದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಶಿವರಾಜ್ ತಂಗಡಗಿ ಹೇಳಿದ್ದಾರೆ, ಏನೋ ಒಂದು ಹೇಳಬೇಕು ಹೇಳಿದ್ದಾರೆ. ಈಗಲೂ ನಮಗೆ ಇವಿಎಂ ಮೇಲೆ ಅನುಮಾನ ಅಂತ ಹೇಳಿದ್ದಾರೆ. ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊಂತೀವಿ, ತಪ್ಪೇನಿದೆ? ಗೆಲುವನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. ಇವಿಎಂ ಮಷೀನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ. ಅಂದ್ರೆ ಅನುಮಾನ ಅಂದ್ರೆ ಬೇಕಾದಲ್ಲೇ 1-2 ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ದನ್ನ ತಾವು ಮಾಡ್ಕೊಂತ ಕೆಲಸ ಮಾಡ್ತಾರೆ. ಇದನ್ನು ನಾವು ಈಗೂ ಹೇಳಕತ್ತೀನಿ, ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ. ಇದು 3-4ನೇ ಸ್ಟೇಟ್ಮೆಂಟ್ ನಂದಿರಬಹುದು. ಅವರು ಇವಿಎಂ ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ದೆಹಲಿ ಚುನಾವಣೆ ಸೋಲಿನ ವಿಚಾರದಲ್ಲಿ ಕಾಂಗ್ರೆಸ್ಗೆ ಈಗಲೂ ಕೂಡ ಇವಿಎಂ ಮೇಲೆ ಅನುಮಾನ ಅಂತೆ. ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಈಗಲೂ ಕೂಡ ನಮಗೆ ಇವಿಎಂ ಮೇಲೆ ಅನುಮಾನ ಇದೆ, ತಮಗೆ ಬೇಕಾದ ಕಡೆ ಇವಿಎಂ ಮೂಲಕ ಗೆಲ್ತಾರೆ ಅಂತ. ಅಲ್ರಿ ಸ್ವಾಮಿ, ಒಂದೇ ಒಂದು ಸೀಟು ಗೆದ್ದಿಲ್ಲ, ಅಲ್ಲಿ ಇನ್ನೇನು ಇವಿಎಂ ಮೇಲೆ ಅನುಮಾನ ಪಡ್ತೀರಾ? ಒಂದು ಸೀಟು 4 ಸೀಟ್ ಗೆದ್ದಿದ್ರೆ ಆಮೇಲೆ ಉಳಿದ ಸೀಟ್ಗಳ ಬಗ್ಗೆ ಹೇಳ್ಬೋದಾಗಿತ್ತು. ಒಂದೇ ಒಂದು ಸೀಟು ಗೆದ್ದಿಲ್ಲ ಅಂತಂದ್ರೆ ಇವಿಎಂ ಸರಿ ಇಲ್ಲ ಅಂತ ಹೇಳೋದ್ರಲ್ಲಿ ಏನರ್ಥ ಇದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಶಿವರಾಜ್ ತಂಗಡಗಿ ಹೇಳಿದ್ದಾರೆ, ಏನೋ ಒಂದು ಹೇಳಬೇಕು ಹೇಳಿದ್ದಾರೆ. ಈಗಲೂ ನಮಗೆ ಇವಿಎಂ ಮೇಲೆ ಅನುಮಾನ ಅಂತ ಹೇಳಿದ್ದಾರೆ. ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊಂತೀವಿ, ತಪ್ಪೇನಿದೆ? ಗೆಲುವನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. ಇವಿಎಂ ಮಷೀನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ. ಅಂದ್ರೆ ಅನುಮಾನ ಅಂದ್ರೆ ಬೇಕಾದಲ್ಲೇ 1-2 ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ದನ್ನ ತಾವು ಮಾಡ್ಕೊಂತ ಕೆಲಸ ಮಾಡ್ತಾರೆ. ಇದನ್ನು ನಾವು ಈಗೂ ಹೇಳಕತ್ತೀನಿ, ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ. ಇದು 3-4ನೇ ಸ್ಟೇಟ್ಮೆಂಟ್ ನಂದಿರಬಹುದು. ಅವರು ಇವಿಎಂ ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ದೆಹಲಿ ಚುನಾವಣೆ ಸೋಲಿನ ವಿಚಾರದಲ್ಲಿ ಕಾಂಗ್ರೆಸ್ಗೆ ಈಗಲೂ ಕೂಡ ಇವಿಎಂ ಮೇಲೆ ಅನುಮಾನ ಅಂತೆ. ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಈಗಲೂ ಕೂಡ ನಮಗೆ ಇವಿಎಂ ಮೇಲೆ ಅನುಮಾನ ಇದೆ, ತಮಗೆ ಬೇಕಾದ ಕಡೆ ಇವಿಎಂ ಮೂಲಕ ಗೆಲ್ತಾರೆ ಅಂತ. ಅಲ್ರಿ ಸ್ವಾಮಿ, ಒಂದೇ ಒಂದು ಸೀಟು ಗೆದ್ದಿಲ್ಲ, ಅಲ್ಲಿ ಇನ್ನೇನು ಇವಿಎಂ ಮೇಲೆ ಅನುಮಾನ ಪಡ್ತೀರಾ? ಒಂದು ಸೀಟು 4 ಸೀಟ್ ಗೆದ್ದಿದ್ರೆ ಆಮೇಲೆ ಉಳಿದ ಸೀಟ್ಗಳ ಬಗ್ಗೆ ಹೇಳ್ಬೋದಾಗಿತ್ತು. ಒಂದೇ ಒಂದು ಸೀಟು ಗೆದ್ದಿಲ್ಲ ಅಂತಂದ್ರೆ ಇವಿಎಂ ಸರಿ ಇಲ್ಲ ಅಂತ ಹೇಳೋದ್ರಲ್ಲಿ ಏನರ್ಥ ಇದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಶಿವರಾಜ್ ತಂಗಡಗಿ ಹೇಳಿದ್ದಾರೆ, ಏನೋ ಒಂದು ಹೇಳಬೇಕು ಹೇಳಿದ್ದಾರೆ. ಈಗಲೂ ನಮಗೆ ಇವಿಎಂ ಮೇಲೆ ಅನುಮಾನ ಅಂತ ಹೇಳಿದ್ದಾರೆ. ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊಂತೀವಿ, ತಪ್ಪೇನಿದೆ? ಗೆಲುವನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. ಇವಿಎಂ ಮಷೀನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ. ಅಂದ್ರೆ ಅನುಮಾನ ಅಂದ್ರೆ ಬೇಕಾದಲ್ಲೇ 1-2 ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ದನ್ನ ತಾವು ಮಾಡ್ಕೊಂತ ಕೆಲಸ ಮಾಡ್ತಾರೆ. ಇದನ್ನು ನಾವು ಈಗೂ ಹೇಳಕತ್ತೀನಿ, ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ. ಇದು 3-4ನೇ ಸ್ಟೇಟ್ಮೆಂಟ್ ನಂದಿರಬಹುದು. ಅವರು ಇವಿಎಂ ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ದೆಹಲಿ ಚುನಾವಣೆ ಸೋಲಿನ ವಿಚಾರದಲ್ಲಿ ಕಾಂಗ್ರೆಸ್ಗೆ ಈಗಲೂ ಕೂಡ ಇವಿಎಂ ಮೇಲೆ ಅನುಮಾನ ಅಂತೆ. ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಈಗಲೂ ಕೂಡ ನಮಗೆ ಇವಿಎಂ ಮೇಲೆ ಅನುಮಾನ ಇದೆ, ತಮಗೆ ಬೇಕಾದ ಕಡೆ ಇವಿಎಂ ಮೂಲಕ ಗೆಲ್ತಾರೆ ಅಂತ. ಅಲ್ರಿ ಸ್ವಾಮಿ, ಒಂದೇ ಒಂದು ಸೀಟು ಗೆದ್ದಿಲ್ಲ, ಅಲ್ಲಿ ಇನ್ನೇನು ಇವಿಎಂ ಮೇಲೆ ಅನುಮಾನ ಪಡ್ತೀರಾ? ಒಂದು ಸೀಟು 4 ಸೀಟ್ ಗೆದ್ದಿದ್ರೆ ಆಮೇಲೆ ಉಳಿದ ಸೀಟ್ಗಳ ಬಗ್ಗೆ ಹೇಳ್ಬೋದಾಗಿತ್ತು. ಒಂದೇ ಒಂದು ಸೀಟು ಗೆದ್ದಿಲ್ಲ ಅಂತಂದ್ರೆ ಇವಿಎಂ ಸರಿ ಇಲ್ಲ ಅಂತ ಹೇಳೋದ್ರಲ್ಲಿ ಏನರ್ಥ ಇದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಶಿವರಾಜ್ ತಂಗಡಗಿ ಹೇಳಿದ್ದಾರೆ, ಏನೋ ಒಂದು ಹೇಳಬೇಕು ಹೇಳಿದ್ದಾರೆ. ಈಗಲೂ ನಮಗೆ ಇವಿಎಂ ಮೇಲೆ ಅನುಮಾನ ಅಂತ ಹೇಳಿದ್ದಾರೆ. ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊಂತೀವಿ, ತಪ್ಪೇನಿದೆ? ಗೆಲುವನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. ಇವಿಎಂ ಮಷೀನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ.
ಅಂದ್ರೆ ಯಜಮಾನ ಅಂದ್ರೆ ಬೇಕಾದಲ್ಲಿ ಒಂದೇ ಎರಡು ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ವನ್ನ ತಾವು ಮಾಡ್ಕೊಳ್ಳೋ ಕೆಲಸ ಇದನ್ನು ನಾವು ಈಗೂ ಹೇಳಕತ್ತೀನಿ. ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ, ಇದು 3-4ನೇ ಸ್ಟೇಟ್ಮೆಂಟ್ ನಂದಿರಬಹುದು. ಅವರು EVM ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ದೆಹಲಿ ಚುನಾವಣೆ ಸೋಲಿನ ವಿಚಾರದಲ್ಲಿ ಕಾಂಗ್ರೆಸ್ಗೆ ಈಗಲೂ ಕೂಡ EVM ಮೇಲೆ ಅನುಮಾನ ಅಂತೆ. ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಈಗಲೂ ಕೂಡ ನಮಗೆ EVM ಮೇಲೆ ಅನುಮಾನ ಇದೆ, ತಮಗೆ ಬೇಕಾದ ಕಡೆ EVM ಮೂಲಕ ಗೆಲ್ತಾರೆ ಅಂತ. ಅಲ್ರಿ ಸ್ವಾಮಿ, ಒಂದೇ ಒಂದು ಸೀಟು ಗೆದ್ದಿಲ್ಲ, ಅಲ್ಲಿ ಇನ್ನೇನು EVM ಮೇಲೆ ಅನುಮಾನ ಪಡ್ತೀರಾ? 4 ಸೀಟ್ ಗೆದ್ದಿದ್ರೆ ಆಮೇಲೆ ಉಳಿದ ಸೀಟ್ಗಳ ಬಗ್ಗೆ ಹೇಳ್ಬೋದಾಗಿತ್ತು. ಒಂದೇ ಒಂದು ಸೀಟು ಗೆದ್ದಿಲ್ಲ ಅಂತಂದ್ರೆ EVM ಸರಿ ಇಲ್ಲ ಅಂತ ಹೇಳೋದ್ರಲ್ಲಿ ಏನರ್ಥ ಇದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ, ಏನೋ ಒಂದು ಹೇಳಬೇಕು ಹೇಳಿದ್ದಾರೆ. ಈಗಲೂ ನಮಗೆ EVM ಮೇಲೆ ಅನುಮಾನ ಅಂತ ಹೇಳಿದ್ದಾರೆ. ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊಂತೀವಿ, ತಪ್ಪೇನಿದೆ? ಗೆಲುವನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. EVM ಮಷಿನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ. ಅಂದ್ರೆ ಯಜಮಾನ ಅಂದ್ರೆ ಬೇಕಾದಲ್ಲಿ ಒಂದೇ ಎರಡು ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ವನ್ನ ತಾವು ಮಾಡ್ಕೊಳ್ಳೋ ಕೆಲಸ ಇದನ್ನು ನಾವು ಈಗೂ ಹೇಳಕತ್ತೀನಿ. ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ, ಇದು 3-4ನೇ ಸ್ಟೇಟ್ಮೆಂಟ್ ನಂದಿರಬಹುದು. ಅವರು EVM ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.